ನಮಸ್ಕಾರ ಅಭ್ಯರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಏನಂತಂದರೆ ನಿಮ್ಮಗಳಿಗೆ ಏನೋ ಒಂದು ಡೌಟ್ಗಳನ್ನು ನೀವು ಶೇರ್ ಮಾಡಿದ್ರಿ. ಅದನ್ನೇ ನಾನು ಮತ್ತೆ ಇಲ್ಲಿ ಡೌಟನ್ನು ಕ್ಲಿಯರ್ ಮಾಡಲಿಕ್ಕೆ ವಿಡಿಯೋ ಮಾಡ್ತಾ ಇರುವಂಥದ್ದು. ಅಭ್ಯರ್ಥಿಗಳೇ, ಯಾವುದೇ ಥರದಂಥ ಅಪ್ಡೇಟ್ಗಳು ಈಗ ಸದ್ಯಕ್ಕೆ ಇಲ್ಲದೇ ಇರೋದರಿಂದ ಈಗ ನಡೆದಿರೋದು ಏನಪ್ಪ ಅಂತಂದರೆ ಮುಂದಿನ ತಿಂಗಳು 3ನೇ ತಾರೀಕು ತನಕ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನು ಪ್ಲಸ್ ಕಾಲೇಜು ಅಪ್ಲಿಕೇಶನ್ ಹಾಕಲಿಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಓಪನ್ ಇರುವಂಥದ್ದು ಬಿಟ್ಟರೆ ಬೇರೆ ಥರದಂಥ ಯಾವುದೇ ಅಪ್ಡೇಟ್ ಸದ್ಯಕ್ಕೆ ಇರೋದಿಲ್ಲ. 3ನೇ ತಾರೀಕು ತನಕ ಅಪ್ಡೇಟ್ ಇರೋದಿಲ್ಲ. ಈ ಮಧ್ಯದಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಮಲ್ಲಿ ಸಣ್ಣ ಪುಟ್ಟ ಡೌಟ್ಗಳಿರ್ತವೆ. ಅವುಗಳನ್ನು ಕ್ಲಿಯರಿಫೈ ಮಾಡಲಿಕ್ಕೆ ನಾನು ನನ್ನ ಒಂದು ಕಾಮೆಂಟ್ಸ್ ಬಾಕ್ಸನ್ನು ಓಪನ್ ಇಟ್ಟಿದ್ದೀನಿ. ಎಲ್ಲರಿಗೂ ಕೂಡ ಓಪನ್ ಇಟ್ಟಿದ್ದೀನಿ. ಸ್ಪೆಷಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ. ಈ ವರ್ಷದಿಂದ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅನುಕೂಲವಾಗಲಿ ಅಂಥೇಳಿ ಒಂದು ಡೌಟ್ಗಳನ್ನು ಕ್ಲಿಯರ್ ಮಾಡಲಿಕ್ಕೆ ನಮ್ಮ ಚಾನಲ್ ನಿಮಗೆ ಸಹಾಯ ಮಾಡುತ್ತದೆ. ಮತ್ತು ಲೈವಲ್ಲಿ ಕೂಡ 6:30 ನಂತರ ಕೂಡ ನಾನು ಲೈವಲ್ಲಿ ಬಂದಿರ್ತೀನಿ. ಅವಾಗ ಕೂಡ ನೀವು ಡೌಟ್ಗಳನ್ನು ಕೇಳಬಹುದು. ಇವಾಗ ನಾನು ಡೈರೆಕ್ಟಾಗಿ ನಿಮ್ಮ ಒಂದು ಡೌಟ್ಗಳನ್ನು ಕ್ಲಿಯರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅಭ್ಯರ್ಥಿಗಳು ಇನ್ನೊಂದು ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂತಂದರೆ ಚಾನಲ್ನ ಸಪೋರ್ಟ್ ಮಾಡೋ ಸಲುವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬರ್ ಫ್ರೀ ಇದೆ, ಯಾವುದೇ ಥರಂಥ ದುಡ್ಡಿಲ್ಲ. ಸೊ ನಮ್ಮ ಸಬ್ಸ್ಕ್ರೈಬ್ ಅಭ್ಯರ್ಥಿಯು ಕಾಮೆಂಟ್ ಹಾಕಿರುವಂಥದ್ದು, ಸರ್ ವೆರಿಫಿಕೇಷನ್ಗೆ ಅಪ್ಲಿಕೇಶನ್ ಫಾರ್ಮ್ ತೊಗೊಂಡು ಹೋಗಬೇಕಾ ಅಲ್ವಾ? ಹೌದು, ತೊಗೊಂಡು ಹೋಗಬೇಕು. ನೀವು ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೊಗೊಂಡು ಹೋಗಬೇಕಾಗತ್ತೆ. ಸರ್ ಫಸ್ಟ್ ರೌಂಡ್ ಸೀಟ್ ಹಂಚಿಕೆ ಸೀಟ್ ಸಿಗಲಿಲ್ಲ ಅಂದರೆ ಮತ್ತೆ ತಪ್ಪಾಗಿದ್ದನ್ನು ತಿದ್ದಿ ಮತ್ತೆ ಎಂಟ್ರಿ ಮಾಡಿ ಮತ್ತೆ ವೆರಿಫಿಕೇಷನ್ಗೆ ಹೋಗಬೇಕಾ ಸರ್ ಹೇಳಿ? ನೋಡಿರಿ, ಇಲ್ಲಿ ತಿದ್ದುಕೊಳ್ಳೋಕೆ ಬರೋದಿಲ್ಲ. ನೀವು ಫಸ್ಟ್ ರೌಂಡ್ ಸೀಟ್ ಹಂಚಿಕೆ ಸಿಗಲಿಲ್ಲ ಅಂತಂದರೆ ತಪ್ಪಾಗಿದ್ದನ್ನು ತಿದ್ದಿ ಅನ್ನೋದಕ್ಕಿಂತಲ್ಲಿ ಆಪ್ಷನ್ ಎಂಟ್ರಿ ಅಂತ ಕರಿತೀವಿ. ಇದಕ್ಕೆ ಆಪ್ಷನ್ ಎಂಟ್ರಿ ಅಂದರೆ ನಿಮಗೇನಾದರೂ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗಲಿಲ್ಲ ಅಥವಾ ಸಿಕ್ಕಿರುವಂಥ ಸೀಟು ನಿಮಗೆ ಬೇಡ ಅಂತಂದರೆ ನೀವು ಸೆಕೆಂಡ್ ರೌಂಡಿಗೆ ಹೋಗ್ಬೋದು. ಅದನ್ನು ಆಪ್ಷನ್ ಎಂಟ್ರಿ ಅಂತ ಕರಿತೀವಿ. ಮತ್ತು ನೀವು ಕಾಲೇಜ್ಗಳನ್ನು ಆಯ್ಕೆ ಮಾಡಿಕೊಂಡು 2ನೇ ರೌಂಡಿಗೆ 3ನೇ ರೌಂಡು ಹೋಗಬೇಕಾಗತ್ತೆ. ಸೊ ಎಷ್ಟು ರೌಂಡ್ಸ್ವರೆಗೆ ಕಾಲೇಜಿಗೆ ಚೇಂಜ್ ಮಾಡ್ಬೋದು ಸರ್ ಅಪ್ಲಿಕೇಶನ್ನಲ್ಲಿ ಅನ್ನೋದಕ್ಕಿಂತ ನೀವು ಟೋಟಲ್ 5 ರೌಂಡ್ಗಳನ್ನು ಮಾಡ್ತಾರೆ. ಸೊ ಈ 5 ರೌಂಡ್ಗಳಲ್ಲಿ ನೀವು ಆಪ್ಷನ್ ಎಂಟ್ರಿಗಳನ್ನು ಮಾಡಿ ಕಾಲೇಜ್ಗಳನ್ನು ಬದಲಾವಣೆ ಮಾಡ್ಕೋಬೋದು. ವ್ಯಾಸಂಗ ಪ್ರಮಾಣಪತ್ರ ಅನಗ್ಜರಿ 1, 2 ಒಂದೇನಾ? 1 ಹೇಳಿ ಸಾಕು ಹೇಳಿ. ನೋಡಿ, 2 ಒಂದೇನೆ. ಅನಗ್ಜರಿ 1 ಅಂದ್ರೆ ಒಂದೇ, ವ್ಯಾಸಂಗ ಪ್ರಮಾಣ ಪತ್ರ ಅಂದರೆ ಇದೊಂದು ಫಾರ್ಮೆಟ್. ಇದು ಅನಗ್ಜರಿ 1 ಅನ್ನೋದು ಏನಪ್ಪ ಅಂದರೆ ಒಂದು ಫಾರ್ಮೆಟ್. ಅದು ಆ ಫಾರ್ಮೆಟಲ್ಲಿ ತೊಗೊಂಡು ಹೋಗಂತ ಹೇಳಿದ್ರೆ ಕನ್ನಡ ಮೀಡಿಯಮು ಅಥವಾ ಸ್ಟಡಿ ಸರ್ಟಿಫಿಕೇಟ್ ಅಂದರೆ ವ್ಯಾಸಂಗ ಪ್ರಮಾಣ ಪತ್ರ 2 ಒಂದೇ. ಸರ್ 1 to 10th ಓದಿರೋದು ಬೇರೆ ಸ್ಕೂಲಲ್ಲಿ, 6 to 10th ಬೇರೆ ಸ್ಕೂಲಲ್ಲಿ ಓದಿ ಸರ್ಟಿಫಿಕೇಟ್ ಯಾವುದು ಬರ್ಸ್ಕೋಬೇಕು? 2 ಬರ್ಸ್ಕೋಬೇಕಾಗತ್ತೆ. ನೋಡಿರಿ, 1 to 5th, 6 to 8, 1 to 10 ತನಕ ಇದು ಕನ್ನಡ ಮೀಡಿಯಮ್ ಬೇಕಂತ ಹೇಳಿದ್ದಾರೆ, ಅಥವಾ 1 to ಮಿನಿಮಮ್ 7 ತನಕ ಬೇಕಂತ ಹೇಳಿದ್ದಾರೆ. ಸೊ 2 ಕೂಡ ಏನಾಗೋದಿಲ್ಲ, 1 to 7 ಆಗೋದಿಲ್ಲ ಇಲ್ಲಿ. ಹೀಗಾಗಿ ನೀವು 2 ಬರ್ಸ್ಬೇಕು. 2ರಲ್ಲೂ ಕೂಡ BO ಸಹಿ ಮಾಡಿಸ್ಬೇಕಾಗತ್ತೆ. BO ಸಿಗ್ನೇಚರ್ ಪ್ರಿನ್ಸಿಪಾಲ್. ಸರ್ ವೆನ್ ವಿ ಹ್ಯಾವ್ ಗೋ ಟು ಫಾರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸೆಂಟರ್ ಆಫ್ಟರ್ ಅಪ್ಲೈಯಿಂಗ್ ದಿ ಅಪ್ಲಿಕೇಶನ್ಸ್, ನಾವು 7 days ಒಳಗಡೆ ಯಾವುದಾದ್ರೂ ಒಂದು ದಿನ ಹೋಗಬೇಕಾ ಅಥವಾ 7 days ಅಲ್ಲಿ ನಾವು ಒಂದು ದಿನ ಕೊಡ್ತಾರ? ನೋಡಿರಿ, ನೀವು 7 ದಿನಗಳಾಗೆ ನೀವು ಅಪ್ಲಿಕೇಶನ್ 1ನೇ ತಾರೀಕಿಗೆ ಹಾಕಿರಂತಂದರೆ 7 ದಿನಗಳ ಒಳಗಾಗಿ ಹೋಗಬೇಕು. ಅಂದರೆ 2ನೇ ತಾರೀಕಿಗೆ ಹೋಗ್ಬೋದು, 3ನೇ ತಾರೀಕಿಗೆ ಹೋಗ್ಬೋದು, 4ನೇ ತಾರೀಕು, 5ನೇ ತಾರೀಕು, 6ನೇ ತಾರೀಕು, ಈ ಒಂದು 7ನೇ ತಾರೀಕಿಗೂ ಹೋಗ್ಬೋದು. ಒಟ್ಟು ನೀವು 1 ರಿಂದ 7 ಅಂದರೆ ಅಪ್ಲಿಕೇಶನ್ ಹಾಕಿ 7 ದಿನಗಳ ಒಳಗಾಗಿ ಯಾವುದಾದ್ರೂ ಒಂದು ದಿನ ಹೋಗ್ಬೋದು. ಯಾವುದಾದ್ರು ಒಂದು ದಿನ ಹೋಗಬೇಕಾಗತ್ತೆ. ಸರ್ ಅಪ್ಲಿಕೇಶನ್ ಹಾಕಿ 1 ವೀಕ್ ಆಯಿತು, ಆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಡೇಟ್ ಅವ್ರಿಗೆ ಕಾಲ್ ಮಾಡ್ತಾರಾ? ಇಲ್ಲ, ಮಾಡೋದಿಲ್ಲ. ಕಂಡೀಷನ್ ಏನಿದೆ, ನಾನು ಸುಮಾರು ಸಲ ಹೇಳಿದ್ದೀನಿ ಅದರ ಬಗ್ಗೆ. ನೀವು ಅಪ್ಲಿಕೇಶನ್ ಹಾಕಿ 7 ದಿನಗಳ ಒಳಗಾಗಿ ನೀವೇ ಹೋಗಬೇಕು. ಅವರೇ ಕಾಲ್ ಮಾಡ್ತಾರೆ. ಅವ್ರಿಗೇನು ಅವಶ್ಯಕತೆ ಇದೆ? ನಿಮಗೆ ಅವಶ್ಯಕತೆ ಇದೆ, ನೀವು ಹೋಗಬೇಕಾಗತ್ತೆ. ಇಲ್ಲಿ ಮೆಸೇಜು ಬರೋದಿಲ್ಲ, ಕಾಲು ಬರೋಂಗಿಲ್ಲ, ಅವರೇ ನಿಮ್ಗೆ ಕೇಳೋಕ್ಕೂ ಬರೋಂಗಿಲ್ಲ. ಉಲ್ಟಾ ನೀವೇನಾದರೂ ಮತ್ತೆ ಲೇಟಾಗಿ ಹೋದರೆ ಉಲ್ಟಾ ವಾಪಸ್ ಕಳಿಸ್ತಾರೆ ನಿಮಗೆ. ಹಂಗಿರಬೇಕಾದ್ರೆ ನೀವು ಅಪ್ಲಿಕೇಶನ್ ಹಾಕಿ 7 ದಿನಗಳ ಒಳಗಾಗಿ ಹೋಗಬೇಕು.